ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜಯಂ ರವಿ ತಮಿಳು ಸಿನಿಮಾ ಇಂಡಸ್ಟ್ರಿಯ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಅಂಡ್ ಪ್ಲೆಸೆಂಟ್ ಸ್ಟಾರ್ ಆಕ್ಟರ್. ಫೇಮಸ್ ಎಡಿಟರ್ ಮೋಹನ್ ಅವರ ಮಗನಾಗಿರೋ ರವಿ 2003ರಲ್ಲಿ ರಿಲೀಸ್ ಆದ ಬಿಗ್ ಹಿಟ್ ಸಿನಿಮಾ ಜಯಂ ಮೂಲಕ ಹೀರೋ ಆಗಿ ಎಂಟ್ರಿ ಕೊಟ್ಟು ಆಮೇಲೆ ಅದೇ ಹೆಸರನ್ನ ತಮ್ಮ ಹೆಸರಿನ ಮುಂದೆ ಪರ್ಮನೆಂಟ್ ಆಗಿ ಉಳಿಸ್ಕೊಂಡ್ರು. ಫೇಮಸ್ ಪ್ರೊಡ್ಯೂಸರ್ ಸುಜಾತಾ ವಿಜಯ್ ಕುಮಾರ್ ಅವರ ಮಗಳು ಆರ್ತಿ ಅವರನ್ನ ಲವ್ ಮಾಡಿ 2009ರಲ್ಲಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಳ್ತಾರೆ. ಆದ್ರೆ ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಪರ್ಸನಲ್ ಲೈಫ್ ಮ್ಯಾಟರ್ ದೊಡ್ಡ ರಂಪಾಟನೆ ಸೃಷ್ಟಿ ಮಾಡಿದೆ. ಮೊನ್ನೆ ತಾನೇ ಜಯಂ ರವಿ ಅವರು ಒಂದು ಎಮೋಷನಲ್ ಪ್ರೆಸ್ ಮೀಟ್ ಮಾಡಿ ಕಣ್ಣೀರನ್ನ ಹಾಕಿದ್ದಾರೆ. ಈ ಇಶ್ಯೂ ಈಗ ಕೇವಲ ಕೋರ್ಟ್ ಮೆಟ್ಲು ಅಷ್ಟೇ ಅಲ್ಲದೆ ಪಬ್ಲಿಕ್ ಜಗಳವಾಗಿ ಬದಲಾಗ್ಬಿಟ್ಟಿದೆ. ಇಡೀ ಸೌತ್ ಇಂಡಸ್ಟ್ರಿ ಶಾಕ್ ಆಗುವಂತ ಏನೆಲ್ಲ ಆರೋಪಗಳು ಕೇಳಿ ಬಂದಿವೆ ಅನ್ನೋದನ್ನ ನಾವು ಡಿಟೇಲ್ ಆಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಈ ವಿವಾದದಲ್ಲಿ ಈಗ ಬಂದಿರೋ ಅತ್ಯಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಜಯಂ ರವಿ ಅವರು ಸಿನಿಮಾ ಮಾಡೋದನ್ನೇ ಸ್ಟಾಪ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ನಲ್ಲಿ ರವಿ ಅವರು ಕಣ್ಣೀರು ಹಾಕ್ತಾ ಒಂದು ಶಾಕಿಂಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನನಗೆ ಈ ಡಿವೋರ್ಸ್ ಮ್ಯಾಟರ್ ಕಂಪ್ಲೀಟ್ ಆಗಿ ಸೆಟಲ್ ಆಗೋವರೆಗೂ ನಾನು ಯಾವುದೇ ಸಿನಿಮಾದಲ್ಲಿ ಆಕ್ಟ್ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. ನನ್ನ ಮೆಂಟಲ್ ಹೆಲ್ತ್ ಕಂಪ್ಲೀಟ್ ಆಗಿ ಹಾಳಾಗಿದೆ. ಈ ಪರಿಸ್ಥಿತಿಯಲ್ಲಿ ನನಗೆ ಕ್ಯಾಮ್ರಾ ಮುಂದೆ ನಿಲ್ಲೋಕೆ ಸಾಧ್ಯನೇ ಇಲ್ಲ ಅಂತ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿವರೆಗೂ ನನ್ನ ಯಾವುದೇ ಹೊಸ ಸಿನಿಮಾಗಳು ಕೂಡ ಥಿಯೇಟರ್ ಅಲ್ಲಿ ರಿಲೀಸ್ ಆಗಲ್ಲ ಅಂತ ಅವರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಜಯಂ ರವಿ ಅವರ ಈ ನಿರ್ಧಾರ ಅವರ ಫ್ಯಾನ್ಸ್ಗೆ ಮಾತ್ರ ಅಲ್ಲದೆ ಇಡೀ ತಮಿಳು ಚಿತ್ರರಂಗಕ್ಕೆ ದೊಡ್ಡ ಶಾಕ್ ನೀಡಿದೆ. ಒಬ್ಬ ಸ್ಟಾರ್ ಆಕ್ಟರ್ ತನ್ನ ಕರಿಯರ್ ಅನ್ನೇ ಈ ರೀತಿ ಹೋಲ್ಡ್ ನಲ್ಲಿ ಇಡೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅವರ ಲೈಫ್ ಅಲ್ಲಿ ಎಷ್ಟು ದೊಡ್ಡ ಟೆನ್ಷನ್ ಕ್ರಿಯೇಟ್ ಆಗಿದೆ ಅನ್ನೋದಕ್ಕೆ ಈ ಒಂದು ನಿರ್ಧಾರವೇ ಸಾಕ್ಷಿ ಅನ್ಸುತ್ತೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ರವಿ ಅವರು ಈಗ ಏಕಾಏಕಿ ಈ ರೀತಿ ರಿಯಾಕ್ಟ್ ಮಾಡಿರೋದು ನೋಡಿದ್ರೆ ಆತಂಕ ಮೂಡಿಸ್ತಾ ಇದೆ. ಕೋರ್ಟಿಂದ ತೀರ್ಪು ಬರೋವರೆಗೂ ರವಿ ಅವರ ಲೈಫ್ ನಾರ್ಮಲ್ ಆಗೋದು ಡೌಟ್ ಅಂತ ಅವರು ಓಪನ್ ಆಗಿ ಒಪ್ಕೊಂಡಿದ್ದಾರೆ. ಸ್ನೇಹಿತರೆ, ಪ್ರೆಸ್ ಮೀಟ್ ನಲ್ಲಿ ಜಯಂ ರವಿ ಅವರು ತಮ್ಮ ವೈಫ್ ಆರ್ತಿ ಮತ್ತೆ ಅವರ ಫ್ಯಾಮಿಲಿ ಮೇಲೆ ಮಾಡಿರೋ ಆರೋಪಗಳು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿವೆ. ನಾನು ಕಳೆದ 14 ವರ್ಷಗಳಿಂದ ಆ ಮನೆಯಲ್ಲಿ ಒಬ್ಬ ಗುಲಾಮನ್ ತರ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ರವಿ ಹೇಳಿದ್ದಾರೆ. ನನ್ನ ಲೈಫ್ ನಲ್ಲಿ ನನಗೆ ಯಾವುದೇ ರೀತಿಯ ಫ್ರೀಡಮ್ ಇರಲಿಲ್ಲ, ನನ್ನ ದುಡಿಮೆಯ ಮೇಲೂ ನನಗೆ ಕಂಟ್ರೋಲ್ ಇರಲಿಲ್ಲ ಅಂತ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಮದುವೆ ಆಗೋಕೆ ಮುಂಚೆ ಆರ್ತಿ ಅವರು ನನ್ನನ್ನ ಬ್ಲಾಕ್ ಮೇಲ್ ಕೂಡ ಮಾಡಿದ್ರು ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ನಮ್ಮ ತಂದೆ ತಾಯಿಗೆ ಇಷ್ಟ ಇಲ್ದಿದ್ರು ನಾನು ಕೈ ಕಟ್ ಮಾಡ್ಕೊಂಡು ಈ ಮದುವೆಗೆ ಒಪ್ಕೊಂಡಿದ್ದೆ ಅಂತ ರವಿ ಎಮೋಷನಲ್ ಆಗಿದ್ದಾರೆ. ಮದುವೆ ಆದ್ಮೇಲೂ ನನಗೆ ಆ ಮನೆಯಲ್ಲಿ ಕೇವಲ ಅವಮಾನ ಮತ್ತೆ ಅನ್ಯಾಯ ಮಾತ್ರ ಸಿಕ್ಕಿದೆ ಅಂತ ಹೇಳಿದ್ದಾರೆ. ನನ್ನ ಮಕ್ಕಳಾದ ಆರವ್ ಮತ್ತೆ ಅಯಾನ್ ಅವರನ್ನ ನೋಡೋಕು ಕೂಡ ಆ ಫ್ಯಾಮಿಲಿ ಬಿಡ್ತಾ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಜೊತೆ ಬಾಡಿ ಗಾರ್ಡ್ಸ್ ಇಟ್ಟು ನನ್ನಿಂದ ದೂರ ಇಟ್ಟಿದ್ದಾರೆ ಅಂತ ರವಿ ಕೋರ್ಟ್ ಮೆಟ್ಲೇರಲು ರೆಡಿಯಾಗಿದ್ದಾರೆ. ಒಬ್ಬ ತಂದೆಯಾಗಿ ನನ್ನ ಮಕ್ಕಳನ್ನ ನೋಡಕ್ಕೆ ಆಗ್ತಿಲ್ಲ ಅನ್ನೋ ನೋವು ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಇಷ್ಟು ವರ್ಷಗಳ ಕಾಲ ಪಟ್ಟಿರೋ ನರಕಯಾತನೆ ಈಗ ಕೊನೆ ಹಾಡೋ ಟೈಮ್ ಬಂದಿದೆ ಅಂತ ರವಿ ಅವರು ಕಣ್ಣೀರು ಹಾಕಿದ್ದಾರೆ. ಸ್ನೇಹಿತರೆ, ಇನ್ನು ಈ ಇಡೀ ಡಿವೋರ್ಸ್ ಡ್ರಾಮಾದಲ್ಲಿ ಕೇಳಿ ಬರ್ತಾ ಇರೋದು ಮತ್ತೊಂದು ಮುಖ್ಯವಾದ ಹೆಸರು ಅಂದ್ರೆ ಅದು ಸಿಂಗರ್ ಕೆನಿಶಾ ಫ್ರಾನ್ಸಿಸ್. ಕಳೆದ ಕೆಲವು ತಿಂಗಳುಗಳಿಂದ ಜಯಂ ರವಿ ಮತ್ತೆ ಕೆನಿಶಾ ಜೊತೆಯಾಗಿ ಓಡಾಡ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭೀಕರವಾಗಿ ಟ್ರೋಲಿಂಗ್ ನಡೀತಾ ಇದೆ. ಕೆನಿಶಾ ಅವರೇ ಜಯಂ ರವಿ ಅವರ ಹ್ಯಾಪಿ ಫ್ಯಾಮಿಲಿಯನ್ನ ಬ್ರೇಕ್ ಮಾಡಿದ್ರು ಅಂತ ನೆಟ್ಟಿಗರು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಕೆನಿಶಾ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿ ಈ ಎಲ್ಲಾ ರೂಮರ್ಸ್ಗೆ ಕಂಪ್ಲೀಟ್ ಫುಲ್ ಸ್ಟಾಪ್ ಇಡೋಕೆ ಟ್ರೈ ಮಾಡಿದ್ದಾರೆ. ರವಿ ಅವರು ಕೇವಲ ಒಬ್ಬ ಕ್ಲೈಂಟ್ ಆಗಿ ನನ್ನ ಹತ್ರ ಸ್ಪಿರಿಚುವಲ್ ಥೆರಪಿ ತಗೊಳ್ಳೋಕೆ ಬಂದಿದ್ರು. ನಾನು ಯಾರ ಸಂಸಾರವನ್ನು ಹಾಳು ಮಾಡಿಲ್ಲ, ನಾನೊಬ್ಬ ಹೋಮ್ ಬ್ರೇಕರ್ ಅಲ್ಲ ಅಂತ ಕೆನಿಶಾ ಕಣ್ಣೀರು ಹಾಕಿದ್ದಾರೆ. ಆದ್ರೆ ಈ ಟ್ರೋಲಿಂಗ್ ಮತ್ತೆ ಸೈಬರ್ ಬುಲಿಂಗ್ ತಡೆಯೋಕೆ ಆಗದೆ ಕೆನಿಶಾ ಈಗ ಚೆನ್ನೈ ಬಿಟ್ಟು ಹೋಗಿದ್ದಾರೆ. ಇತ್ತ ಪ್ರೆಸ್ ಮೀಟ್ ನಲ್ಲಿ ರವಿ ಅವರು ಕೂಡ ಕೆನಿಶಾ ಪರ ಬ್ಯಾಟ್ ಬೀಸಿದ್ದು ಅವಳಿಗೆ ಏನಾದ್ರೂ ಆದ್ರೆ ಆರ್ತಿ ಫ್ಯಾಮಿಲಿಯ ರೆಸ್ಪಾನ್ಸಿಬಲ್ ಅಂತ ವಾರ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದ ಜನರು ಒಂದು ಹೆಣ್ಣಿನ ಲೈಫ್ ಅನ್ನ ಹೀಗೆ ಹಾಳು ಮಾಡಿದ್ದು ತಪ್ಪು ಅಂತ ರವಿ ಸಿಟ್ಟಾಗಿದ್ದಾರೆ. ಸ್ನೇಹಿತರೆ, ಜಯಂ ರವಿ ಅವರ ಇಷ್ಟೆಲ್ಲ ಸೀರಿಯಸ್ ಆರೋಪಗಳಿಗೆ ಅವರ ವೈಫ್ ಆರ್ತಿ ಸುಮ್ಮನೆ ಕೂತಿಲ್ಲ. ಇನ್ಸ್ಟಾಗ್ರಾಮ್ ನಲ್ಲಿ ಖಡಕ್ ರಿಪ್ಲೈ ಕೊಟ್ಟಿದ್ದಾರೆ. ನಿದ್ದೆ ಮಾಡ್ತಿರೋ ಸಿಂಹಿಣಿಯನ್ನ ಯಾವತ್ತೂ ಎಬ್ಬಿಸಬೇಡಿ, ಅದರಲ್ಲೂ ಅವಳು 2 ಮಕ್ಕಳ ತಾಯಿ ಹುಷಾರ್ ಅಂತ ಪೋಸ್ಟ್ ಮಾಡಿದ್ದಾರೆ. ನನ್ನ ಡಿಗ್ನಿಫೈಡ್ ಸೈಲೆನ್ಸ್ ಅನ್ನ ಯಾರು ಕೂಡ ದೌರ್ಬಲ್ಯ ಅಂತ ಅನ್ಕೋಬೇಡಿ, ಟೈಮ್ ಬಂದಾಗ ನಾನು ಸತ್ಯವನ್ನ ಪಬ್ಲಿಕ್ ಆಗಿ ಹೇಳ್ತೀನಿ ಅಂದಿದ್ದಾರೆ. ನನ್ನ ಮಕ್ಕಳ ಗೌರವ ಮತ್ತೆ ನನ್ನ ಡಿಗ್ನಿಟಿ ಕಾಪಾಡೋಕೆ ನಾನು ಯಾವುದೇ ಹಂತಕ್ಕಾದ್ರೂ
ಹೋಗೋಕೆ ರೆಡಿ ಇದ್ದೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಈ ಮ್ಯಾಟರ್ ಫ್ಯಾಮಿಲಿ ಕೋರ್ಟ್ ನಲ್ಲಿ ನಡೀತಾ ಇರೋದ್ರಿಂದ ಯಾರಿಗೆ ಜಯ ಸಿಗುತ್ತೆ ಅನ್ನೋದೇ ಸಸ್ಪೆನ್ಸ್ ಆಗಿದೆ. ಆದ್ರೆ ಈ ಜಗಳದಿಂದ ಒಬ್ಬ ಟ್ಯಾಲೆಂಟೆಡ್ ಆಕ್ಟರ್ ಸಿನಿಮಾ ಲೈಫ್ ಹಾಳಾಗ್ತಿರೋದು ನಿಜಕ್ಕೂ ಬೇಸರವಾದ ಸಂಗತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.